ಇನ್ 22 ಅವರ್ಸ್ ಹಿಂಗೆ ಇರಬೇಕಿತ್ತು. ನೆಲಮಾಳಿಗೆ ಕಾನೆಗೆ ಬಂದಿದ್ವಿ. ಕರ್ನಲ್ ಬೈಲಿ ಕಾರಾಗೃಹ ಅಂತ ಏನು ಬರ್ದಿದೆ ಬೋರ್ಡಲ್ಲಿ. ಕರ್ನಲ್ ಬೈಲಿ ಅನ್ನೋನು ಬ್ರಿಟಿಷ್ ಅಧಿಕಾರಿ ಸೆರೆ ಸಿಗ್ತಾನೆ ಟಿಪ್ಪು ಸುಲ್ತಾನ್ಗೆ. ಸೆಕೆಂಡ್ ವಾರಲ್ಲೇ ಸಿಗ್ತಾನೆ. ಅವ್ರ ಜೊತೆಗೆ 13-14 ಜನ ಬ್ರಿಟಿಷ್ ಸೈನಿಕರು ಸೇರಿದಂಗೆ ಇಲ್ಲಿ ಬಂಧಿಸಿಡಲಾಗುತ್ತೆ. ಅವಾಗ ಆತ ಸತ್ತೋಗ್ತಾನೆ ಇಲ್ಲಿಗೆ ಅನಾರೋಗ್ಯದಿಂದ. ಆ ಸತ್ತಂತ ಬ್ರಿಟಿಷ್ ಅಧಿಕಾರಿ ಹೆಸರಲ್ಲಿ ಬೈಲಿ ಡಂಜನ್ ಅಂತ ಹೆಸರಿಟ್ಟಿದ್ದಾರೆ. ಕರ್ನಲ್ ಬೈಲಿ ಡಂಜನ್ ಅಂದ್ಬಿಟ್ಟು. ಮುಂಚೆ ಈಗ ನಾವು ಬಂದವಲ್ಲ ಎಂಟ್ರೆನ್ಸ್ ಇದಿರಲಿಲ್ಲ. ಮುಂಚೆ ಎಂಟ್ರೆನ್ಸ್ ಇದ್ದಿದ್ದು ಅಲ್ಲಿ ಲೆಫ್ಟ್ ಸೈಡಲ್ಲಿ. ಅದನ್ನು ಅಲ್ಲಿಂದನೇ ಮಾಡಿಸಿದ್ರು. ಇದು ವಿಜಯನಗರದ ಕಾಲದಲ್ಲೇ ಇತ್ತಿದ್ದು. ಹಾಂ, ಕಾರಾಗೃಹ. ಸ್ವಲ್ಪ ತಲೆ ನೋಡ್ಕೊಂಡು ಬರೋಕ್ಕೆ ಹೇಳಿ. ಇದೆಲ್ಲ ಇದಕ್ಕೂ ಹೊಡೆಯುತ್ತಿದ್ದು. ಇದೆಲ್ಲ ಇದೆಯಲ್ಲ, ಇಲ್ಲಿ ಇವೆಲ್ಲ ಸ್ಟೋನ್ ಸ್ಲ್ಯಾಬ್ಸ್ ಇದು. ಎಲ್ಲ ಸ್ಲ್ಯಾಬ್ಗಳಲ್ಲೂ ಹೋಲ್ಸ್ ಇದೆ. ಈ ಹೋಲ್ಸ್ ಅಲ್ಲಿ ಕೈದಿಗಳಿಗೆ ಚೈನ್ ಮಾಡಿ ನಿಲ್ಲಿಸ್ತಾ ಇದ್ರು. ಈ ಸೆರೆ ಸಿಕ್ಕವ್ರು ಎಲ್ರಿಗೂ ನಿಲ್ಲಿಸ್ತಾ ಇದ್ರು. ಅವ್ರು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು, ಹಿಂಗೆ ಇರಬೇಕು. ಆಮೇಲೆ 2 ಅವರ್ ಮಾತ್ರ ದಿನಕ್ಕೆ, 2 ಅವರ್ ಅವ್ರಿಗೆ ಊಟ ತಿಂಡಿಗೆ ಆಗ್ಬೋದು, ವಾಶ್ರೂಮ್ಗೆ ಆಗ್ಬೋದು, 2 ಅವರ್. ಇದು 4th ಆಂಗ್ಲೋ ಮೈಸೂರಲ್ಲಿ ಅಲ್ಲೊಂದು ಪಿರಂಗಿ ಇದೆ. ಅದು ಮೇಲ್ಗಡೆ ನಿಲ್ಲಿಸಿರ್ತಾರೆ. ಆ ಪಿರಂಗಿ 4th ಆಂಗ್ಲೋ ಮೈಸೂರಲ್ಲಿ ಕೆಳಗಡೆ ಬಿದ್ದೋಗುತ್ತೆ. ಆ ಬಿದ್ದೋಗಿರೋದು ಕೂಡ ಸಾಕ್ಷಿಗೆ ಅದು ಇರ್ಲಿ ಅಂದ್ಬಿಟ್ಟು ಓಪನ್ ಆಗಿದೆ. ಹೌದು, ಇಲ್ಲಿಂದ ಕರಿಗಟ್ಟಕ್ಕೆ ಫೈರ್ ಆಗ್ತಿದ್ದು. ಹೌದು, ಮಾಡ್ತಾ ಇದ್ರು. ಅದು ಓಪನ್ ಆಗೇನೆ ಬಿದ್ದಿದೆ ಅನ್ನೋದಕ್ಕೋಸ್ಕರ ಒಂದು ಎವಿಡೆನ್ಸ್ ಆಗಿ ಹಾಗೆ ಬಿಟ್ಟಿದ್ದಾರೆ. ಇದು ಎಂಟ್ರೆನ್ಸ್ ಇತ್ತು ಮುಂಚೆ. ಆನಂತರದಲ್ಲಿ ಇದು ಸ್ವಲ್ಪ ಸೀಕ್ರೆಟ್ ಆಗಿರಲಿ ಅಂತ ಸ್ವಲ್ಪ ಅಲ್ಲಿಂದ ಹೈಟ್ ತೊಗೊಂಡು ಡೆಪ್ತ್ ಮಾಡಿದ್ದಾರೆ. 25 ಅಡಿ ಕೆಳಭಾಗದಲ್ಲಿದೆ ಅದು. ಯಾವುದೋ ಸ್ಟ್ರಕ್ಚರ್, ಜೈಲ್ ಸ್ಟ್ರಕ್ಚರ್. ಹೊರಗಿನ ಗೊತ್ತೇ ಆಗಲ್ಲ. ಹೊರಗಡೆ ಗೊತ್ತೇ ಆಗಲ್ಲ. ಸೊ ಈ ಮೇಲ್ಭಾಗದಲ್ಲಿ ಪಿಲ್ಲರ್ ಟೈಪ್ ನಿಲ್ಸಿದ್ರು ಪಿರಂಗಿನ. ಅಲ್ಲೇ ಅದೇ ಭಾಗದಲ್ಲಿ ಎಲ್ಲ ನಿಲ್ಸಿದ್ರು. ಆ ಭಾಗದಲ್ಲಿ ಈ ಕಡೆಯಿಂದ ಅಟ್ಯಾಕ್ ಆದಾಗ ಯಾವ್ದೋ ನಾರ್ತ್ ಇಂದ ಅದು ಡ್ಯಾಮೇಜ್ ಆಗಿ ಕೆಳಗಡೆ ಬಿದ್ದಿರೋದು. ಆ ಬಾರಕ್ಕೆ ಅದು ಕೆಳಗಡೆ ಬಿದ್ದೋಗಿದೆ. ಹೇಳೋದಲ್ಲ, ಯಾವುದೋ ಕರಿಗಟ್ಟ ತನಕ ಫೈರ್ ಮಾಡ್ತಾ ಇದ್ರು ಅಂತ. ಈ ಡೈರೆಕ್ಷನ್ ಹೀಗೆ ನಿಂತಿತ್ತು, ಹೀಗೆ ಇಲ್ಲಿಗೆ ಬಿದ್ದಿದೆ ಅದು.